ಯೇಸು ಸ್ವಾಮಿಯ ಪಟ್ಟಣದಲ್ಲಿ ಹಾದು ಬರುತ್ತಾ ಇರುವಾಗಲೇ ದೇವರ ಆಲಯವನ್ನು ಪ್ರವೇಶ ಮಾಡುವುದಕ್ಕಾಗಿ ಹೋಗುವಾಗ ಆ ಆಲಯದಲ್ಲಿ ವ್ಯಾಪಾರಸ್ಥರು ಇರುವಂಥದ್ದನ್ನು ಕಂಡು ಯೇಸು ಕೋಪವುಳ್ಳವನಾಗಿ ನನ್ನ ಆ ದೇವರ ವಾಕ್ಯದ 49ನೇ ಅಧ್ಯಾಯ 46ನೇ ವಚನ ನೋಡ್ತೇವೆ, ನನ್ನ ಆಲಯವು ಪ್ರಾರ್ಥನೆಯ ಆಲಯವಾಗಿರುವುದು ಎಂದು ಬರೆದದೆಯಲ್ಲ, ಆದರೆ ನೀವು ಅದನ್ನು ಕಳ್ಳರ ಗವಿಯಾಗಿ ಮಾಡಿದ್ದೀರಿ ಎಂದು ಹೇಳಿ ಅವರನ್ನು ಹೊರಗೆ ಹಾಕಿದನು. ದೇವರಿಗೆ ಸ್ತೋತ್ರ. ಇವತ್ತು ಪ್ರಪಂಚದಲ್ಲಿರುವ ಸಂಗತಿಗಳು ಕೂಡ ಇದೇ ಆಗಿಲ್ಪಟ್ಟಿದೆ. ದೇವರ ಆಲಯವನ್ನು, ದೇವರ ಸಭೆಯನ್ನು ಅನೇಕ ಕಡೆಗಳಲ್ಲಿ ಇವತ್ತು ಕಳ್ಳರ ಗವಿಗಳನ್ನಾಗಿ, ವ್ಯಾಪಾರದ ಸ್ಥಳಗಳನ್ನಾಗಿ, ತಮ್ಮ ಅನುಕೂಲತೆಗೆ ಬೇಕಾಗಿರುವ, ಇವತ್ತು ತಮ್ಮ ಸ್ಥಾನಮಾನಕ್ಕಾಗಿ ಬೇಕಾಗಿರುವ, ಇವತ್ತು ರಾಜಕೀಯಕ್ಕೆ ಆಡಳಿತಗಳನ್ನು ನಡೆಸುವುದಕ್ಕಾಗಿ ಬೇಕಾಗಿರುವ ಇವತ್ತೊಂದು ಮನೆಯಾಗಿ ಅದನ್ನು ಮಾಡಿಕೊಂಡಿದ್ದಾರೆ. ಅನೇಕರು ಈ ಸಭೆಗೆ ಅಲ್ಲಿ ನಾವು ನೋಡುವಾಗ ಸ್ಥಾನಮಾನಗಳು, ಗೌರವಗಳು, ಪಟ್ಟ ಪದವಿಗಾಗಿ ಹೋರಾಟ ಮಾಡುತ್ತಾ ಇವತ್ತು ಆ ಸಭೆ ದೇವರ ನಿವಾಸ ಎಂಬುದೇ ಇವತ್ತು ಮರೆತು ಹೋಗಿ ಜನರು ಅಲಿತಾ ಇದ್ದಾರೆ. ಅವತ್ತು ಕಳ್ಳರ ಗವಿಯಾಗಿ ಮಾಡಲ್ಪಟ್ಟಿತು. ಇಂದೂ ಸಹ ಅದೇ. ಅದನ್ನು ನೋಡಿದ ಕರ್ತನು ಕೋಪವು ದುಃಖವುಳ್ಳವನಾಗಿ ಆತನು ಮನಗುವನಾಗಿದ್ದಾನೆ. ಇವತ್ತು ದೇವರು ಅಂಥ ಕರ್ತನು ತಾನೇ ಇವತ್ತು ದೇವರ ಸಭೆಯಾಗಿ, ಅದಕ್ಕಿಂತಲೂ ಹೆಚ್ಚಾಗಿ ದೇವರು ತನ್ನ ಆಲಯವನ್ನಾಗಿಯೇ ನನ್ನನ್ನು, ನಿಮ್ಮನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ತನ್ನ ಆಲಯವನ್ನಾಗಿ ಮಾಡಿಕೊಂಡು ಯಾವಾಗಲೂ ಆತನು ನಮ್ಮೊಳಗಿದ್ದುಕೊಂಡು ಕರ್ತನು ತಾನೇ ಮಹಿಮೆಗೆ ಯೋಗ್ಯನಾಗಿರುವಂಥ ದೇವರು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿಯೇ ಆತನು ನಮ್ಮನ್ನು ಎಲ್ಲ ಬಂಧನಗಳಿಂದ ಬಿಚ್ಚಿದನು, ಕತ್ತೆ ಮರಿಯನ್ನು ಬಿಚ್ಚಿದನು. ದೇವರಿಗೆ ಸ್ತೋತ್ರ. ಸತ್ಯವೇದದಲ್ಲಿ ಬಿಚ್ಚಿರಿ ಬಿಚ್ಚಿರಿ ಎಂಬುದಾಗಿ ಕೆಲವು ಕಡೆಗಳಲ್ಲಿ ನಾವು ನೋಡುವಂಥದ್ದನ್ನು, ಇನ್ನೊಂದು 2 ಸಂಗತಿಗಳನ್ನು ಹೇಳುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಎರಡನೇದಾಗಿ ನಾವು ನೋಡುವುದಾದರೆ, ನಮಗೆ ಗೊತ್ತಿರುವ ಹಾಗೆ ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 43ನೇ ವಚನದಿಂದ 44ನೇ ವಚನದವರೆಗೆ ನಾವು ನೋಡ್ತೇವೆ. ಇದರಲ್ಲಿ ದೇವರು ಮಾಡಿದ ದೊಡ್ಡ ಅದ್ಭುತ. ಲಾಜರನು, ಮಾರ್ಥ, ಮರಿಯಳು ಇದ್ದಂಥ ಕುಟುಂಬ, ಅವರ ದೇವರು ಆ ಕುಟುಂಬದ ಮೇಲೆ ಯೇಸುವಿಗೆ ಬಹಳವಾದ ಪ್ರೀತಿ ಇತ್ತು. ಆದರೆ ಒಂದು ದಿವಸ ಅನಾರೋಗ್ಯದ ನಿಮಿತ್ತವಾಗಿ ಲಾಜರನು ಸತ್ತು ಅವರನ್ನು ಸಮಾಧಿ ಮಾಡಿ ಯೇಸುವಿಗೆ ಅದು ವಿಷಯ ಗೊತ್ತಾಯಿತು. ಆದರೆ ಅವರು ಬಂದು ಸೇರುವವರೆಗೆ 3-4 ದಿವಸಗಳಾಗಲ್ಪಟ್ಟಿತ್ತು. ಆದರೆ ಯೇಸು ಆ ಲಾಜರನ ಸಮಾಧಿ ಬಳಿಗೆ ಬಂದು ಆತನು ಹೇಳುತ್ತಾನೆ, ದೇವರಿಗೆ ಸ್ತೋತ್ರ ಮಾಡಿ, ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಯಿಂದ ಕಟ್ಟಲ್ಪಟ್ಟಿದ್ದವು. ಅವನ ಮುಖವು ಕೈಪಾವಡದಿಂದ ಸುತ್ತಿತು. ಯೇಸು ಅವರಿಗೆ, ಅಂದರೆ ತನ್ನ ಶಿಷ್ಯರಿಗೆ, ಅವನನ್ನು ಬಿಚ್ಚಿರಿ ಹೋಗಲಿ ಅಂದನು. ಅವನನ್ನು ಬಿಚ್ಚಿರಿ, ಅವನು ಹೋಗಲಿ ಎಂದು ಹೇಳಿದನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಲಾಜರನು ದೇವರಲ್ಲಿ ಕರ್ತನಾದ ಯೇಸುವಿನಲ್ಲಿ ಪ್ರೀತಿಯುಳ್ಳವನು, ಭಯಭಕ್ತಿಯುಳ್ಳ ಕುಟುಂಬದಲ್ಲಿ ಇದ್ದವನು, ದೇವರ ಸತ್ಯತೆಯನ್ನು ತಿಳಿದುಕೊಂಡವನು, ದೇವರ ವಾಕ್ಯವನ್ನು ತಿಳಿದುಕೊಂಡವನಾಗಿದ್ದಾಗ್ಯೂ ಸಹ ಅನಾರೋಗ್ಯದ ನಿಮಿತ್ತವಾಗಿ ಸತ್ತನು. ಆದರೆ ಯೇಸು ತನ್ನ ಅಧಿಕಾರದಿಂದ ಅವನನ್ನು ಪುನರುತ್ಥಾನವಾಗಿ ಎಬ್ಬಿಸಿ ನಿಲ್ಲಿಸಿದನು. ದೇವರ ಜೀವವು ಅವನಲ್ಲಿ ನೆಲೆಯಾಯಿತು. ದೇವರ ಶ್ವಾಸವು ಅವನಲ್ಲಿ ತುಂಬಲ್ಪಟ್ಟಿತು. ಸತ್ತವನು ತಿರುಗಿ ಆತನು ಎದ್ದು ಬಂದನು. ಆದರೆ ಎದ್ದು ಬಂದು ಜೀವಿಸುವನಾಗಿದ್ದರೂ ಕೂಡ ಅವನ ಸ್ಥಿತಿ, ಅವನು ಕಟ್ಟಲ್ಪಟ್ಟ ಸ್ಥಿತಿ ಆಗಿತ್ತು. ಮುಖಗಳು, ಅವನ ಕೈ ಕಾಲುಗಳು ಎಲ್ಲ ಬಟ್ಟೆಯಿಂದ ಸುತ್ತಲ್ಪಟ್ಟದಾಗಲ್ಪಟ್ಟಿತು. ಆದರೆ ಅಲ್ಲಿ ನಾವು ನೋಡುತ್ತೇವೆ, ಇವನನ್ನು ಬಿಚ್ಚಿರಿ, ಇವನು ಹೋಗಲಿ ಎಂದು ತನ್ನ ಶಿಷ್ಯರಿಗೆ ಹೇಳಿದನು. ಅವನನ್ನು ಬಿಚ್ಚಿರಿ. ಇವತ್ತು ದೇವರ ಮಕ್ಕಳಾಗಿರುವಂಥ ನಾವು ನಮ್ಮ ಜೀವಿತದಲ್ಲಿ ಕೂಡ ನಾವು ಇವತ್ತು ದೇವರನ್ನು ಆರಾಧಿಸ್ತಾ ಇರ್ತೇವೆ, ದೇವರನ್ನು ಸ್ತುತಿಸ್ತಾ ಇದ್ದೇವೆ, ದೇವರನ್ನು ಮಹಿಮೆ ಪಡಿಸ್ತಾ ಇದ್ದೇವೆ, ದೇವರನ್ನು ಕೊಂಡಾಡ್ತಾ ಇದ್ದೇವೆ. ಆದರೆ ಅನೇಕ ಸಂಗತಿಗಳಿಂದ ನಾವು ಕಟ್ಟಲ್ಪಟ್ಟವರು ಆಗಿದ್ದೇವೆ. ಕರ್ತನಲ್ಲಿ ನಾವು ಎಲ್ಲಿಗೆ ಚಲಿಸಬೇಕು, ಏನನ್ನು ಮಾಡಬೇಕು, ಏನನ್ನು ದೃಷ್ಟಿಸಬೇಕು, ಏನನ್ನು ಮುಟ್ಟಬೇಕು, ಎಲ್ಲಿಗೆ ನಾನು ಹೋಗಬೇಕು, ಏನನ್ನು ಬಾಯ್ತಿರುವುದು ನಾನು ಹೇಳಬೇಕು, ಈವರೆಗೂ ನಮ್ಮ ಜೀವಿತದಲ್ಲಿ ಹೇಳಲಿಕ್ಕೆ ಆಗದ ಸ್ಥಿತಿಗಳಲ್ಲಿ ನಾವಿದ್ದೇವೆ. ಕಾರಣ ಲಾಜರನ ಹಾಗೆ ಇವತ್ತೊಂದು ಪಾಪ ಕೊಡುವ ಸಂಬಳ ಮರಣದ ಸ್ಥಿತಿಯಲ್ಲಿ ಇದ್ದೆವು. ಆದರೆ ಜೀವ ಕೊಡುವ ಕರ್ತನಲ್ಲಿ ರಕ್ಷಿಸಲ್ಪಟ್ಟು ಸಭೆಯ ವಿಶ್ವಾಸಿಯಾಗಿ ಕರ್ತನಲ್ಲಿ ಬರ್ತಾ ಇದ್ದೇವೆ. ಆದರೆ ಇವತ್ತು ನಾವು ಕಟ್ಟಲ್ಪಟ್ಟ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಆದರೆ ಪರಿಶುದ್ಧಾತ್ಮನು ತಾನೇ ಅಂದು ತನ್ನ ಶಿಷ್ಯರಿಗೆ ಬಿಚ್ಚಲು ಹೇಳಿದನು. ಆದರೆ ಇವತ್ತು ಸಭೆಯಲ್ಲಿ ಸಭಾ ಪಾಲಕರನ್ನು ಇವತ್ತು ಪರಿಶುದ್ಧಾತ್ಮನನ್ನು ಕರ್ತನು ತನ್ನ ಪ್ರಸನ್ನತೆಯೊಂದಿಗೆ ಇವತ್ತು ನಮ್ಮನ್ನು ಬಿಚ್ಚಿ ಹೋಗಲಿ ಎಂಬುದಾಗಿ ಆತನು ಹೇಳುತ್ತಾನೆ. ದೇವರ ವಾಕ್ಯಕ್ಕೆ, ದೇವರ ನಾಮಕ್ಕೆ ಸ್ತೋತ್ರ. ಆಗ ಅವನ ಮುಖವು, ಅವನು ತನ್ನ ದೇವರ ವಾಕ್ಯದ ನೋಡುತ್ತೇವೆ, ಅವನ ಮುಖವು ತೆರೆಯಲ್ಪಟ್ಟಿತು, ಕೈಕಾಲುಗಳು ತೆರೆಯಲ್ಪಟ್ಟಿತು, ಅವನು ಹೋದನು ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲ್ಪಡಲಿ.